ಶ್ರೀಕೃಷ್ಣನ ಲೀಲಾಮಯ ನೃತ್ಯ ಮತ್ತು ನರಸಿಂಹನ ಶಕ್ತಿಮಯ ರೂಪಕದ ಮೂಲಕ ಭಕ್ತಿ, ಧರ್ಮ ಮತ್ತು ಧೈರ್ಯದ ಸಂದೇಶವನ್ನು ನಮ್ಮ 3ನೇ ತರಗತಿಯ ವಿದ್ಯಾರ್ಥಿಗಳು ಮನಮೋಹಕವಾಗಿ ನೀಡಿದರು. ಲೆಟ್ ಅಸ್ ಅಪ್ಲಾಡ್ ದೆಮ್ ಫಾರ್ ದಿಸ್ ವಂಡರ್ಫುಲ್ ಪ್ರೆಸೆಂಟೇಷನ್. ಥ್ಯಾಂಕ್ ಯು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂದರೆ ಹೆತ್ತ ತಾಯಿ ಮತ್ತು ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ಜನನಿ ಮತ್ತು ಜನ್ಮಭೂಮಿ ನಮ್ಮೆಲ್ಲರಿಗೂ ಪೂಜ್ಯ, ಅದ್ಭುತ ಸಂಸ್ಕೃತಿ, ವೈವಿಧ್ಯತೆ, ಏಕತೆ ಮತ್ತು ಶೌರ್ಯದಿಂದ ಕೂಡಿರುವ ಮಹಾನ್ ದೇಶವೇ ಭಾರತ. ಜನನಿ ಮತ್ತು ಜನ್ಮಭೂಮಿ ನಮ್ಮ ಜೀವನದ ಮೂಲ ಸ್ತಂಭಗಳು. ತಾಯಿಯ ಪ್ರೀತಿ ಮತ್ತು ತ್ಯಾನಾಡಿನ ಗೌರವವನ್ನು ಪ್ರತಿಬಿಂಬಿಸುವ ಸುಂದರ ನೃತ್ಯ ರೂಪಕವೇ ಅತ್ಯದ್ಭುತ ಭಾರತ. ಇಂತಹ ಭಾರತ ದೇಶದ ನೃತ್ಯ ರೂಪಕವನ್ನು ಪ್ರದರ್ಶಿಸಲು ಬರುತ್ತಿರುವ RDHS ಬಾಲಮಂದಿರದ LKG ಮತ್ತು UKGಯ 150 ಮುದ್ದು ವಿದ್ಯಾರ್ಥಿಗಳನ್ನು ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. Let us witness this magnificent performance that celebrates the glory of India. ಹಿನ್ನೆಲೆ ಧ್ವನಿ ಶಾಂತನು ಭಟ್ ಮತ್ತು ಓಂಕಾರ್ ಭಾಗವತ್ 7ನೇ ತರಗತಿಯಿಂದ. ರೆಕಾರ್ಡಿಂಗ್ ಆ್ಯಂಡ್ ಎಡಿಟಿಂಗ್ ನಿನಾದ್ ಸೌಂಡ್ ಸಿಸ್ಟಮ್ ಕುಮಟಾ. ಥ್ಯಾಂಕ್ ಯು. Calling the next group, please be ready and take your position backstage. अजं निर्विकल्पं निराकारमेकं निरानन्दमानन्दमद्वैतपूर्णम् परं निर्गुणं निर्विशेषं निरीहं परब्रह्मरूपं गणेशं भजेम. गुणातीतमानं चिदानन्दरूपं चिदाभासकं सर्वगम्यानगम्यं मुनिध्येयमाकाशरूपं परेशं परब्रह्मरूपं गणेशं भजेम. जगत्कारणं कारणज्ञानरूपं सुरारिं सुखारिं गणेशं भजेम. जगद्व्यापिनं विश्ववन्द्यं सुरेशं परब्रह्मरूपं गणेशं भजेम. रजोयोगतो ब्रह्मरूपं श्रुतिज्ञं सदा कार्यसक्तं हृदा चिन्त्यरूपम् जगत्कारणं सर्वविद्यानिदानं परब्रह्मरूपं गणेशं नतास्म. सदा सत्ययोग्यं मुदा क्रीडमानं सुरारीहरन्तं जगत्पालयन्तम् अनेकावतारं निजज्ञानहारं सदा विश्वरूपं गणेशं नमामः.
गणेशं भजेम स्वस्तिर्भवतु सर्वेषां शान्तिर्भवतु सर्वेषां स्वस्तिर्भवतु सर्वेषां शान्तिर्भवतु स्वस्तिर्भवतु सर्वेषां शान्तिर्भवतु ಜಗತ್ತಿಗೆ ಮಾರ್ಗದರ್ಶಕವಾದ ಬೆಳಕು. ವಿಶ್ವನ್ಯಾಮಕನಾದ ಆ ಭಗವಂತನ ಕಲಾಕುಂಚದಿಂದ ಸೃಷ್ಟಿಸಲ್ಪಟ್ಟ ಅತ್ಯದ್ಭುತವಾದ ಅವಿಸ್ಮರಣೀಯ ಬೆಳಕು. ಆ ಬೆಳಕಿನ ಆವಿಷ್ಕಾರಕ್ಕಾಗಿ ಅದೆಷ್ಟೋ ಯುಗ ಯುಗಗಳಿಂದ ತಪಸ್ಸು ನಡೆಯುತ್ತಿದೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪಾಗ್ರೇ ಶಂಕರ ಪ್ರಾಪ್ತ ಜ್ಞಾನದೀಪಂ ನಮೋಸ್ತುತೆ ಎಂದು ಅನನ್ಯವಾಗಿ ಆರ್ತವಾಗಿ ಪ್ರಾರ್ಥಿಸಿದಾಗ ಬಂದ ಬೆಳಕು. ಭಾ ಎಂದರೆ ಬೆಳಕು, ರಥ ಎಂದರೆ ಎಳೆದುತಾ ಎಂದು ಅರ್ಥವಾಯಿತೇ. ಇದು ಭಾರತದ ಬೆಳಕು. ಜಗತ್ತಿಗೆ ಸದ್ಗುಣಗಳ ಸಂಸ್ಕಾರವನ್ನು ಅಖಂಡವಾಗಿ ಧಾರೆ ಎರೆಯಬಲ್ಲ ಸುಲಲಿತವಾದ ಆಧ್ಯಾತ್ಮ ಸಂಪತ್ತಿನ ಅಪರಿಮಿತವಾದ ಬೆಳಕು. ಪ್ರಾಚೀನ ಸಂಸ್ಕೃತಿಯ ಸನಾತನ ಸಭ್ಯತೆಗಳ ಮೌಲ್ಯತೆಯನ್ನು ಆಧರಿಸಿ ನಿಂತ ಸುದೀರ್ಘ ಪರಂಪರೆಯ ಇತಿಹಾಸವುಳ್ಳ ಸತ್ಯದ ಬೆಳಕು. ಜಗತ್ತನ್ನೇ ಒಂದು ಮನೆಯನ್ನಾಗಿಸಿ ವಸುಧೈವ ಕುಟುಂಬಕಂ ಎಂಬ ಮಹಾಮೃತವನ್ನು ಅನವರತವು ಅನಂತದಲ್ಲಿ ತುಂಬಬಲ್ಲ ಧರ್ಮದ ಬೆಳಕು. ಪ್ರೇಮ, ಕರುಣೆ, ವಿಶ್ವಾಸ, ವಾತ್ಸಲ್ಯದ ಅಮರತ್ವವನ್ನು ಜಗತ್ತಿನ ಚರಾಚರಗಳಲ್ಲಿ ಹರಿಸಿ ಜಡವಸ್ತುವಿನಲ್ಲೂ ಚೇತನ ತುಂಬಬಲ್ಲ ನ್ಯಾಯದ ಬೆಳಕು. ಯೋಗ, ಧ್ಯಾನ, ಸತ್ವ ಆಹಾರದ ಮೂಲಕ ಇಹಪರ ಎರಡಕ್ಕೂ ಸಾಮರಸ್ಯ ಕಲ್ಪಿಸಿ ಈ ಕರ್ಮ ಭೂಮಿಯನ್ನು ತಪೋಭೂಮಿಯನ್ನಾಗಿ ದೇವಭೂಮಿಯನ್ನಾಗಿ ಮಾಡಬಲ್ಲ ಸಾತ್ವಿಕತೆಯ ಜೀವಂತ ಬೆಳಕು. ವಿಜ್ಞಾನವನ್ನು ಆತ್ಮಜ್ಞಾನದೊಡನೆ ಮೇಲಕ್ಕೇರಿಸಿ ಸಮನ್ವತೆಯ ಮಾರ್ಗದಲ್ಲಿ ಸರ್ವಗ್ರಾಹಿಯಾಗಿ ಸ್ವಾಭಿಮಾನ ಸ್ವಾವಲಂಬನೆಯನ್ನು ಮೂಡಿಸಬಲ್ಲ ಕೆಚ್ಚೆದೆಯ ಆತ್ಮವಿಶ್ವಾಸದ ಬೆಳಕು. ಕೃತ್ಯಗಳಿಗೆ ತೆರೆ ಎಳೆದು ಮತ್ತೆ ಅಚ್ಚ ಸ್ಥಿತಿಗೆ ತರಬಲ್ಲ ಏಕೈಕ ರಾಷ್ಟ್ರವೆಂದರೆ ಅದು ಭಾರತ. ಅನ್ಯತೆಯನ್ನು ಹೊಡೆದು ಹಾಕಿ ಅನ್ಯೋನ್ಯತೆ ಕಡೆ ಕೊಂಡೊಯ್ಯಬಲ್ಲ ಏಕೈಕ ರಾಷ್ಟ್ರವೆಂದರೆ ಅದೇ ನಮ್ಮ ಭಾರತ. ಅದೇಗೆ ಎಂದು ಕೇಳುವಿರಾ? ಇದಕ್ಕೊಂದು ಉದಾಹರಣೆ ನಿಮಗೆ ಬೇಕಲ್ಲವೇ? ಇದು ಕ್ರಿಸ್ತಪೂರ್ವ ಸರಿಸುಮಾರು 3ನೇ ಶತಮಾನದಲ್ಲಿ ವಿಶ್ವದ ಅತಿ ಶ್ರೇಷ್ಠ ತತ್ವಜ್ಞಾನಿ ಎಂದು ಹೆಸರಾದ ಅರಿಸ್ಟಾಟಲ್ ತನ್ನ ಪ್ರೀತಿಯ ಶಿಷ್ಯ ವೀರಪರಾಕ್ರಮಿ ಗ್ರೀಕ್ ದೊರೆ ಅಲೆಕ್ಸಾಂಡರನಿಗೆ ಭಾರತದ ಬಗ್ಗೆ ನೀಡಿದ ಮಾಹಿತಿಯೇ ಇಂದಿನ ನಮ್ಮ ಈ ಕಾರ್ಯಕ್ರಮ. ಅತ್ಯದ್ಭುತ ಭಾರತ, ಇನ್ಕ್ರೆಡಿಬಲ್ ಇಂಡಿಯಾ. ಇದು ನಿಮ್ಮ ಮುಂದೆ ಸಾದರಪಡಿಸಲಿದ್ದಾರೆ ನಮ್ಮ ಪುಟಾಣಿ ಮಕ್ಕಳು.
ಇದೇನಿದು? ಯಾವುದು ಕುದುರೆಯ ಸದ್ದು ಕೇಳಿ ಬರುತ್ತಿದೆ ಅಲ್ಲ? ಓಹೋ, ಬಹಳ ದಿನಗಳ ಮೇಲೆ ಅಲೆಕ್ಸಾಂಡರಿನ ಬೂಟಿನ ಸಪ್ಪಳ. ಅದೋ ನನ್ನ ಮನೆಯ ಬಾಗಿಲ ಬಳಿ. ಪ್ರಣಾಮಗಳು ಗುರುವರ್ಯ. ದೇವರು ಒಳ್ಳೆಯದನ್ನು ಮಾಡಲಿ ಅಲೆಕ್ಸಾಂಡರ್. ಇದೇನಿದು ಎಷ್ಟು ದೂರ ನಿಮ್ಮ ಪ್ರಯಾಣ? ಸದಾ ಒಂದಿಲ್ಲೊಂದು ಸಂಗ್ರಾಮದಲ್ಲಿ ತೊಡಗಿರುವ ಈ ಗ್ರೀಕ್ ಪರಾಕ್ರಮಿ ದೊರೆಗೆ ಇಂದು ಬಿಡುವು ದೊರೆಯಿತೆ? ಬಿಡುವೆ? ಹ, ಬಿಡುವು ಎಲ್ಲಿಯದ್ದು ಗುರುದೇವ? ಇಡೀ ಭೂಮಂಡಲವೇ ಗೆಲ್ಲಬೇಕೆಂಬ ಹೆಬ್ಬಯಕೆ ಹೊತ್ತ ಈ ವೀರನಿಗೆ ಬಿಡುವು ಇಲ್ಲ ಎಂಬುದು ಬಹುದೂರದ ಮಾತು ಎಂದು ನಿಮಗೆ ತಿಳಿಯದೆ ಗುರುದೇವ? ನಿಜ ಅಲೆಕ್ಸಾಂಡರ್, ನಿಜ. ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಸಿಂಹಾಸನಾರೂಢನಾಗಿ ಈಜಿಪ್ಟ್ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯಾದ ನೀವು ಬಿಡುವು ಎಂದೇ ಕುಳಿತರಾಯಿತು. ಅದಕ್ಕೆ ಸಮರಕ್ಕೆ ಸಮರವನ್ನು ಪೋಣಿಸಿ ಸರಪಳಿಯಂತೆ ಬಿಗಿದು ಪ್ರಯಾಣಿಸುತ್ತಿರುವ ನೀವು ಇಷ್ಟು ದೂರ ಆಗಮಿಸಿದ್ದರ ಕಾರಣ ಕೇಳಬಹುದೇ ಅಲೆಕ್ಸಾಂಡರ್? ಓಹೋ, ಅಗತ್ಯವಾಗಿ. ಆದರೂ ಸುಮ್ಮನೆ ನನ್ನನ್ನೇಕೆ ಕೆಣಕುತ್ತೀರಿ ಗುರುವರ್ಯ? ಈ ನಿಮ್ಮ ಕಿರಿಯ ವಯಸ್ಸಿನ ಅತುಲ ಪರಾಕ್ರಮಿ ಗ್ರೀಕ್ ದೊರೆ ಇಷ್ಟು ದೂರ ಬಂದುದು ನಿಮಗೆ ತಿಳಿಯದೆ ಗುರುದೇವ? ಆಕ್ರಮಣ, ಪರಾಕ್ರಮ, ಯುದ್ಧ ಇದೋ ನನ್ನ ನರನಾಡಿಗಳನ್ನು ಧರಿಸುತ್ತದೆ. ಅನ್ನವಿಲ್ಲದೆ ಇದ್ದೇನು, ಆದರೆ ಯುದ್ಧವಿಲ್ಲದೆ ನಾನು ನನ್ನ ದಿನಗಳನ್ನು ಕಳೆಯಲಾರೆ ಗುರುವರ್ಯ. ಆದ್ದರಿಂದ ಈ ಭೂಮಂಡಲದ ವಾಯುವ್ಯ ಭಾಗದ ಮೇಲೆ ಯುದ್ಧಕ್ಕೆ ಮನಸ್ಸು ಮಾಡಿದ್ದೇನೆ. ನಿಮ್ಮಿಂದ ಆಶೀರ್ವಾದ ಪಡೆದು ಹೋಗಲಿಕ್ಕಾಗಿ ನಿಮ್ಮಲ್ಲಿಗೆ ಬಂದಿದ್ದೇನೆ ಗುರುವರ್ಯ. ಅಂತೂ ನನ್ನ ಊಹೆ ಸುಳ್ಳಾಗಲಿಲ್ಲ. ಪರಾಕ್ರಮದ ರುಚಿಯುಂಡ ನಿಮ್ಮ ನಾಲಿಗೆ ಹೊಸದೊಂದು ಕೂಟ ಬಯಸಿ ನಿಂತಿದೆ. ಸರಿ, ಈ ಬಾರಿ ದಂಡಯಾತ್ರೆಗೆ ಬಲಿಯಾಗಲಿರುವ ರಾಷ್ಟ್ರಗಳಾವು ಎಂದು ನಾನು ತಿಳಿಯಬಹುದೇ ಅಲೆಕ್ಸಾಂಡರ್? ಖಂಡಿತವಾಗಿಯೂ ತಿಳಿಯಬಹುದು. ಏಕೆಂದರೆ ಈ ಬಾರಿ ನನ್ನ ದಂಡಯಾತ್ರೆಗೆ ಸಜ್ಜಾಗಿ ನಿಂತಿರುವುದು ಅಂತಿಂತ ರಾಷ್ಟ್ರವಲ್ಲ, ಅದೊಂದು ಸುವರ್ಣ ರಾಷ್ಟ್ರ, ಸಂಪತ್ತಿನ ಗಣಿ, ಮುತ್ತು ರತ್ನಗಳ ಖಜಾನೆ. ಅದರ ಹೆಸರೇನು ಅಲೆಕ್ಸಾಂಡರ್? ಭಾರತ. ಭಾರತ ಎಂಬುದು ಅದರ ಹೆಸರು. ಏನು, ಭಾರತವೇ? ದೇವಾನುದೇವತೆಗಳಿಗೆ ಬಹಳ ಪ್ರಿಯವಾದ ಸುವರ್ಣ ನಗರಿ ಭಾರತವೇ? ಭೂಲೋಕದ ಅವಿಸ್ಮರಣೀಯ ಸನಾತನ ದೇಶ ಭಾರತವೇ? ಹೌದು, ಅದೇ ಭಾರತ. ಏಷ್ಯಾ ಖಂಡದ ದಕ್ಷಿಣ ದಿಕ್ಕಿನಲ್ಲಿರುವ ಭಾರತ. ಕೂಡದು ಅಲೆಕ್ಸಾಂಡರ್, ಕೂಡದು. ನಿಮ್ಮ ಪರಾಕ್ರಮದ ಅವಿಚ್ಛಿನ್ನ ಹೊಡೆತಕ್ಕೆ ಭಾರತ ಗುರಿಯಾಗುವುದು ನನಗಿಷ್ಟವಿಲ್ಲ. ಭಾರತ ಅಂತಿಂತ ರಾಷ್ಟ್ರವಲ್ಲ ಮಗು, ಇದೊಂದು ಸುಸಂಸ್ಕೃತ ನಾಡು, ಸಾಧು ಸಂತರ ನೆಲೆಬೀಡು. ಈ ಭಾರತದ ಮೇಲೆ ದಾಳಿ ಎಂಬುದರ ಕಲ್ಪನೆಯು ನನಗೆ ಭಯಾನಕ ಎನಿಸುತ್ತಿದೆ ಅಲೆಕ್ಸಾಂಡರ್. ಭಲೆ ಗುರುದೇವ, ಭಲೆ. ಅರಿಸ್ಟಾಟಲ್ ಜಗತ್ತಿನ ದಾರ್ಶನಿಕ ಎಂಬುದು ನಿಮ್ಮ ಮಾತಿನಿಂದ ದೃಢಪಡಿಸಿದ್ದೀರಿ. ನನ್ನ ಗುರುವರ್ಯರ ಭಾವವನ್ನು ಆಲಂಘಿಸಿದ ಆ ಭಾರತವನ್ನು ನಾನು ನೋಡಲೇಬೇಕು. ಹೇಳಿ ಗುರುದೇವ, ಭಾರತದ ಬಗ್ಗೆ ಇನ್ನಷ್ಟು ಹೇಳಿ, ಮತ್ತಷ್ಟು ಹೇಳಿ. ಇಂದು ನಾನು ಸ್ವರ್ಣಭೂಮಿ, ವೀರಭೂಮಿ, ಸ್ವರ್ಗಭೂಮಿ ಎಂದೆನಿಸಿರುವ ಭರತಖಂಡವನ್ನು ಗೆಲ್ಲಲು ಹೊರಟಿರುವೆ. ಅದಕ್ಕಾಗಿ ತಮ್ಮ ಅಪ್ಪಣೆ ಮತ್ತು ಆಶೀರ್ವಾದ ಪಡೆಯಲು ಬಂದಿದ್ದೇನೆ. ಆಶೀರ್ವದಿಸಿ ಗುರುವರ್ಯ. ಮಗು ಅಲೆಕ್ಸಾಂಡರ್, ನಿನ್ನ ಆಶಯ ಮಹತ್ತರವಾದುದು. ಭರತಖಂಡವನ್ನು ಗೆಲ್ಲುವುದು ಸುಲಿದ ಬಾಳೆಹಣ್ಣನ್ನು ತಿಂದಂತೆ ಅಲ್ಲ. ಮಗು, ನಿನ್ನೊಂದಿಗೆ ನನ್ನ ಆಶೀರ್ವಾದ ಇದ್ದೇ ಇರುತ್ತದೆ. ಗುರುವರ್ಯ, ನೋಡುತ್ತೀರಿ, ಚಿಟಿಕೆ ಹೊಡೆಯುವಷ್ಟರಲ್ಲಿ ಒಂದೊಂದು ಭಾಗವನ್ನು ಗೆಲ್ಲುತ್ತೇನೆ. ಗುರುದೇವ, ನಾನು ಭಾರತವನ್ನು ಗೆದ್ದು ಹಿಂದಿರುಗುವಾಗ ನೆನಪಿನ ಕಾಣಿಕೆಯಾಗಿ ನಿಮಗೆ ಏನನ್ನು ತರಲಿ? ಮಗು ಅಲೆಕ್ಸಾಂಡರ್, ನೀನೆಷ್ಟು ಪುಣ್ಯವಂತ. ಯುದ್ಧದ ನೆಪದಲ್ಲಿ ಭಾರತಕ್ಕೆ ಹೋಗಿ ಅಲ್ಲಿಯ ಮಣ್ಣನ್ನು ಸ್ಪರ್ಶಿಸಿ, ಅಲ್ಲಿಂದ ನೀರನ್ನು ಕುಡಿದು ಗಾಳಿಯನ್ನು ಸೇವಿಸಿ ದೇಶವನ್ನು ಕಣ್ಣಲ್ಲಿ ಕಂಡ ನಿನ್ನ ಜನ್ಮ ಧನ್ಯವಾಗುತ್ತದೆ. ನನಗಿಲ್ಲದ ಪುಣ್ಯ ಭಗವಂತ ನಿನಗೆ ಕಲ್ಪಿಸಿದ್ದಾನೆ. ಮಗು ಅಲೆಕ್ಸಾಂಡರ್, ನೀನು ಪುಣ್ಯ ಭೂಮಿ ಹಿಂದೂಸ್ಥಾನದಿಂದ ಹಿಂದಿರುಗುವಾಗ ನನಗಾಗಿ ಪವಿತ್ರವಾದ ಗಂಗಾಜಲ, ಮಹಾಕಾವ್ಯಗಳಾದ ರಾಮಾಯಣ ಮಹಾಭಾರತಗಳ ಗ್ರಂಥಗಳು, ಒಂದು ಕೊಳಲು, ಭಗವದ್ಗೀತೆ, ವೇದಾಧ್ಯಯನ ಮಾಡಿದ ಒಬ್ಬ ಬ್ರಾಹ್ಮಣ ಮತ್ತು ಭಾರತ ಭೂಮಿಯ ಪವಿತ್ರ ಮಣ್ಣು, ಇವಿಷ್ಟನ್ನು ಮಾತ್ರ ತೆಗೆದುಕೊಂಡು ಬಾ. ಅವನ್ನು ಕಂಡು ಸ್ಪರ್ಶಿಸಿ ನನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವೆ. ಹ ಪೂಜ್ಯರೇ, ಇದೇನು ನಿಮ್ಮ ಆಸೆ? ನನ್ನಂತಹ ಮಹಾವೀರ ಭರತಖಂಡವನ್ನು ಗೆದ್ದು ಹಿಂದಿರುಗುವಾಗ ಇಂತಹ ಯಕ್ಕಶ್ಚಿತ್ ನಿರುಪಯೋಗಿ ವಸ್ತುವನ್ನು ತರಲು ಹೇಳುವುದೇ? ತಾವು ಹೇಳಿದ ಸಾಮಾನ್ಯ ವಸ್ತುಗಳು ನಮ್ಮ ಗ್ರೀಕ್ ದೇಶದಲ್ಲಿ ಇಲ್ಲವೇ? ಅವುಗಳನ್ನು ಅಲ್ಲಿಂದ ಇಲ್ಲಿಯವರೆಗೆ ತರಬೇಕೇ? ಅಲೆಕ್ಸಾಂಡರ್, ಹುಚ್ಚುಚ್ಚಾಗಿ ಯೋಚಿಸಿ ನಾನು ಹೇಳಿದ ವಸ್ತುಗಳನ್ನು ಹೀಗಳೆದು ನಿನ್ನ ವ್ಯಕ್ತಿತ್ವವನ್ನು ಕೆಳಮಟ್ಟಕ್ಕೆ ಇಳಿಸಿಕೊಳ್ಳಬೇಡ. ನಾನು ಹೇಳಿದ ಒಂದೊಂದು ವಸ್ತುವಿಗೂ ಒಂದೊಂದು ಮಹತ್ವವಿದೆ, ಒಂದೊಂದು ಗುಣವಿದೆ. ಹೌದೇ ಗುರುದೇವ? ತಾವು ಹೇಳಿದ ವಸ್ತುವಿನ ಮಹತ್ವವನ್ನು ಹೇಳಿ ತಿಳಿದುಕೊಳ್ಳಲು ಆಸೆ ಆಗುತ್ತದೆ. ಹೇಳಿ ಗುರುದೇವ, ಹೇಳಿ.
ಆಯಿತು ಮಗು, ಒಂದೊಂದರಂತೆ ಹೇಳುತ್ತಾ ಹೋಗುತ್ತೇನೆ. ಮೊದಲನೆಯದಾಗಿ ಮಣ್ಣು. ಈ ಮಣ್ಣು ಎಲ್ಲಾ ದೇಶದ ಮಣ್ಣಂತಲ್ಲ. ಆ ಭಾರತದ ಮಣ್ಣು ಭೂಲೋಕದ ಸ್ವರ್ಗವೇ ಸರಿ. ಈ ದೇಶದ ಮಣ್ಣಿನ ಮಹತ್ವದ ಬಗ್ಗೆ ನೋಡಿ ಕೇಳಿ ಆನಂದಿಸು. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿದ ನೀರು ನಮ್ಮದು. ಕಲಕಲನೆ ಹರಿಯುತ್ತಿದ ನೀರು ನಮ್ಮದು. ಕಣ ಕಣದಲು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು, ಈ ಮಣ್ಣು ನಮ್ಮದು. ನಮ್ಮ ಕಾಯುವ ಹಿಮಾಲಯವೇ ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ನಮ್ಮ ಕಾಯುವ ಹಿಮಾಲಯವೇ ತಂದೆ ಸಮಾನ, ತಂದೆ ಸಮಾನ. ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ತಾಯಿ ಸಮಾನ, ಈ ದೇಶದ ಜನರೆಲ್ಲರೂ ಸೋದರ ಸಮಾನ. ಈ ನಾಡಿನ ಹೃದಯದದು ದೈವ ಸನ್ನಿಧಾನ, ದೈವ ಸನ್ನಿಧಾನ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿದ ನೀರು ನಮ್ಮದು. ಕಣ ಕಣದಲು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು, ಈ ಮಣ್ಣು ನಮ್ಮದು. ಅಜಂತ ಎಲ್ಲೋರ ಹಳೆ ಬೀಡು ಬೇಲೂರ ಶಿಲೆಗಳಿಗೂ ಕಲೆಯ ಆಗರ. ಕಲೆಯಾಗರ, ಅಜಂತ ಎಲ್ಲೋರ ಹಳೆ ಬೀಡು ಬೇಲೂರ ಶಿಲೆಗಳಿಗೂ ಕಲೆಯ ಆಗರ. ಕಲೆಯಾಗರ, ಹಿಂದೂ ಬುದ್ಧ ಜೈನ ಕ್ರಿಸ್ತ ಮುಸಲ್ಮಾನ ಧರ್ಮಗಳು ಮಹಾಸಾಗರ, ಹಿಂದೂ ಬುದ್ಧ ಜೈನ ಕ್ರಿಸ್ತ ಮುಸಲ್ಮಾನ ಧರ್ಮಗಳು ಮಹಾಸಾಗರ. ನಡೆದು ಹೋದ ಚರಿತೆಯೋ ನಾಳೆ ಎನ್ನುವ ಕವಿತೆಯೋ, ನಡೆದು ಹೋದ ಚರಿತೆಯೋ ನಾಳೆ ಎನ್ನುವ ಕವಿತೆಯೋ, ಈ ನಾಡ ಮಣ್ಣಿನಲ್ಲಿದೆ ಜೀವನ ಸಾರ, ಜೀವನ ಸಾರ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು. ಕಣ ಕಣದಲು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು, ಈ ಮಣ್ಣು ನಮ್ಮದು. ತಂಗಾಳಿಗೆ ತಲೆಯ ತೂಗು ಪೈರಿನ ಹಾಡು, ಪೈರಿನ ಹಾಡು. ತಂಗಾಳಿಗೆ ತಲೆಯ ತೂಗು ಪೈರಿನ ಹಾಡು, ಪೈರಿನ ಹಾಡು. ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು, ಯಂತ್ರದ ಜಾಡು, ಯಂತ್ರ
ಬರುತ್ತಿದೆ ನೋಡು. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲ ಕಲನೆ ಹರಿಯುತ್ತಿಹ ನೀರು ನಮ್ಮದು. ಕಣ ಕಣದಲು ಭಾರತೀಯ ರಕ್ತ ನಮ್ಮದು, ನಮ್ಮದು, ನಮ್ಮದು. ಈ ಮಣ್ಣು ನಮ್ಮದು. ಆಹಾ, ಎಂಥ ಅನುಭವ! ಭಾರತದ ಮಣ್ಣಿನಲ್ಲಿ ಇಂಥ ಶಕ್ತಿಯೇ? ತುಂಬ ಸಂತೋಷವಾಯಿತು ಗುರುದೇವ. ತಮ್ಮ ಎರಡನೆಯ ಬೇಡಿಕೆ ಯಾವುದೆಂದು ಹೇಳುವಿರಾ? ಭಾರತದ ಮಹಾಕಾವ್ಯವಾದ ರಾಮಾಯಣ ಮಹಾಗ್ರಂಥ ಅರ್ಥ, ಕಾಮ, ಧರ್ಮ, ಮೋಕ್ಷ ಎಂಬ 4 ಅಡಿಗಳಲ್ಲಿ ಸಮಾಜ ರಚನೆಗೊಂಡಿದೆ. ವೇದದ ಆಧಾರದಿಂದ ಕೌಟುಂಬಿಕ ಜೀವನವನ್ನು ನಡೆಸಲಾಗುತ್ತದೆ. ಇಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಈ ವಾಕ್ಯವೇ ರಾಮಾಯಣ. ಕೌಟುಂಬಿಕ ಸಾಮರಸ್ಯದ ಸುಂದರ ಅಭಿವ್ಯಕ್ತಿಯೇ ಶ್ರೀಮದ್ ರಾಮಾಯಣ. ಪಿತೃಭಕ್ತಿಯ ಪರಾಕಾಷ್ಠೆ, ಸ್ವಾರ್ಥದ ಸೋಂಕಿಲ್ಲದ ತ್ಯಾಗದ ಪ್ರತೀಕವಾದ ಶ್ರೀರಾಮಚಂದ್ರ ರಾಮಾಯಣದ ಕೇಂದ್ರಬಿಂದು. ಹೆಣ್ಣಿಗಾಗಿ ನಡೆದ ಅಧರ್ಮದ ಎಗ್ಗಿಲ್ಲದ ನಡತೆಗಾಗಿ ನಡೆದುದೇ ಶ್ರೀಮದ್ ರಾಮಾಯಣ. ಅಂತಹ ಮಹಾನ್ ಕಾವ್ಯವೊಂದನ್ನು ನೀವು ನನಗಾಗಿ ತರಲು ಸಾಧ್ಯವೇ? ರಾಮ ಜನ್ಮವಾಯ್ತು ಸಖಿ, ರಾಮ ಜನ್ಮವೋ, ರಾಮ ಜನ್ಮವಾಯ್ತು ಸಖಿ, ರಾಮ ಜನ್ಮವೋ, ರಾಮ ಜನ್ಮವಾಯ್ತು ಸಖಿ, ರಾಮ ಜನ್ಮವೋ. ಕೌಸಲ್ಯೆಯು ತೆರೆವಳುತ್ತಾ ಸ್ನಿಗ್ಧಲೋಚನ, ಉಕ್ಕಿಸಿದೆನೆ ತಾಯ ಕಣ್ಣ ಪುತ್ರ ದರ್ಶನ. ಸುಖದ ಬಾಷ್ಪ ಉಕ್ಕಿ ಉಬ್ಬಿದವಳ ಕಂಠವು, ಸುಖದ ಬಾಷ್ಪ ಉಕ್ಕಿ ಉಬ್ಬಿದವಳ ಕಂಠವು. ರಾಮ ಜನ್ಮವಾಯ್ತು ಸಖಿ, ರಾಮ ಜನ್ಮವೋ, ರಾಮ ಜನ್ಮವಾಯ್ತು ಸಖಿ, ರಾಮ ಜನ್ಮವೋ. ಕುಸುಮ ಕೋಮಲ ಮೇಘ ಶ್ಯಾಮಲ ರಾಮಚಂದಿರ ಜೈ. ಕುಸುಮ ಕೋಮಲ ಮೇಘ ಶ್ಯಾಮಲ ರಾಮಚಂದಿರ ಜೈ. ಹರಿ ಕೌಸಲ್ಯಾನಂದ ನಮಗೆಂದೇ ಬಂದ ಕರುಣಾ ಸಾಗರ. ಹರಿ ಕೌಸಲ್ಯಾನಂದ ನಮಗೆಂದೇ ಬಂದ ಕರುಣಾ ಸಾಗರ. ವೈಕುಂಠವ ತೊರೆದು ಧರೆಗಿಳಿದ ರಾಘವ, ಉದ್ಧರಿಸಲು ಜಗವ ಬಂದ ಕೇಶವ. ಹರಿ ಕೌಸಲ್ಯಾನಂದ ನಮಗೆಂದೇ ಬಂದ ಕರುಣಾ ಸಾಗರ. ಹರಿ ಕೌಸಲ್ಯಾನಂದ ನಮಗೆಂದೇ ಬಂದ ಕರುಣಾ ಸಾಗರ. ವೈಕುಂಠವ ತೊರೆದು ಧರೆಗಿಳಿದ ರಾಘವ, ಉದ್ಧರಿಸಲು ಜಗವ ಬಂದ ಕೇಶವ. ಹರಿ ಕೌಸಲ್ಯಾನಂದ ನಮಗೆಂದೇ ಬಂದ ಕರುಣಾ ಸಾಗರ. ಹರಿ ಕೌಸಲ್ಯಾನಂದ ನಮಗೆಂದೇ ಬಂದ ಕರುಣಾ ಸಾಗರ. ಕುಸುಮ ಕೋಮಲ ಮೇಘ ಶ್ಯಾಮಲ ಸೋಮ ಸುಂದರ ಜೈ.
ಕುಣಿದು ತಣಿಯುವುದಲ್ಲವೇ ಆಡಿ ಪಾಡಿ ಕೂಡಿ ಕುಣಿದು ತಣಿಯುವುದಲ್ಲವೇ ಮುಟ್ಟು ಬಾರೋ ಮುಟ್ಟು ಬಾರೋ ಅಮ್ಮ ಕೊಟ್ಟ ಹಾಲಿನಲ್ಲಿ ಪಾಲು ಕೊಡುವೆನು ಅಪ್ಪ ಕೊಟ್ಟ ಉಂಡೆಯರ್ಥ ಸಾಲ ಕೊಡುವೆನು ಅಮ್ಮ ಕೊಟ್ಟ ಹಾಲಿನಲ್ಲಿ ಪಾಲು ಕೊಡುವೆನು ಅಪ್ಪ ಕೊಟ್ಟ ಉಂಡೆಯರ್ಥ ಸಾಲ ಕೊಡುವೆನು ನಿನ್ನ ಜೊತೆಗೆ ಕುಣಿಯುವ ಸೋಮ ಸುಂದರ ನಿನ್ನ ನೋಡಿ ತಣಿಯುವ ರಾಮಚಂದಿರ ನಿನ್ನ ನೋಡಿ ತಣಿಯುವ ರಾಮಚಂದಿರ ಮುಟ್ಟು ಬಾರೋ 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 ಮುಟ್ಟು 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 ರಾಮ 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 ರಾಮಕಥಾ 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 ಕೇಳಲು ರಾಮನ ಪಾವನ ಕಥನ ಕೇಳಲು ರಾಮನ ಪಾವನ ಕಥನ ಕೇಳಲು ರಾಮನ ಪಾವನ ಕಥನ ಕೇಳಲು ರಾಮನ ಪಾವನ ಕಥನ ಜನುಮ ಜನುಮಗಳ ಪಾಪ ವಿಮೋಚನ ರಾಮ ಕಥಾ ಜೈ ಶ್ರೀರಾಮ ಕಥಾ ಜೈ ಜೈ ರಾಮ ಕಥಾ ಜೈ ಶ್ರೀರಾಮ ಕಥಾ ಜೈ ಜೈ ರಾಮ ಕಥಾ ಜೈ ಶ್ರೀರಾಮ ಕಥಾ ಜೈ ಜೈ ರಾಮ ಕಥಾ ಜೈ ಶ್ರೀರಾಮ ಕಥಾ ಭಗವಂತನು ಭುವಿಗಿಳಿದಿಹ ಕಥನ ಭವ ಸಂಕಷ್ಟ ನಿವಾರಣ ಕಥನ 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 ಆದಿ ಕವೀಕೃತ ಅದ್ಭುತ ಕಥನ ವಿಶ್ವವ್ಯಾಪಕ ರಾಮನ ಕಥನ ಆದಿ ಕವೀಕೃತ ಅದ್ಭುತ ಕಥನ ವಿಶ್ವವ್ಯಾಪಕ ರಾಮನ ಕಥನ ರಾಮನ ಕಥನವ ಕೇಳಲು ನಿಮಿಷ ರಾಮನ ಕಥನವ ಕೇಳಲು ನಿಮಿಷ ರಾಮನ ಕಥನವ ಕೇಳಲು ನಿಮಿಷ ರಾಮನ ಕಥನವ ಕೇಳಲು ನಿಮಿಷ ಜನುಮ ಜನುಮಗಳ ಪಾಪ ವಿನಾಶ ರಾಮ ಕಥಾ ಜೈ ಶ್ರೀರಾಮ ಕಥಾ ಜೈ ಜೈ ರಾಮ ಕಥಾ ಜೈ ಶ್ರೀರಾಮ ಕಥಾ ಜೈ ಜೈ ರಾಮ ಕಥಾ ಜೈ ಶ್ರೀರಾಮ ಕಥಾ ಶ್ರೀರಾಮ ಕಥಾ ಸರಿದಾರಿ ತೋರುವುದು ರಾಮನ ಗುಣವ ಎದೆಗಿಳಿಸುವುದು ರಾಮನ ಗುಣವ ಎದೆಗಿಳಿಸುವುದು ಶ್ರೀರಾಮ ಕಥಾ ಸರಿದಾರಿ ತೋರುವುದು ರಾಮನ ಗುಣವ ಎದೆಗಿಳಿಸುವುದು ರಾಮನ ಗುಣವ ಎದೆಗಿಳಿಸುವುದು ಶ್ರೀರಾಮ ಕಥಾ ಸುರಗಂಗೆಯ ತೆರದಲ್ಲಿ ಸಕಲ ಪಾಪಗಳ ತಾ ತೊಳೆಯುವುದು ಸಕಲ ಪಾಪಗಳ ತಾ ತೊಳೆಯುವುದು ಶಂಕೆ ಸಂಶಯವು ದೂರಾಗುವುದು
ಎಲ್ಲ ವ್ಯಥೆಯ ಜೈ ಜೈ ರಾಮ ಕಥಾ ಜೈ ಶ್ರೀರಾಮ ಕಥಾ ಜೈ ಜೈ ರಾಮ ಕಥಾ ಜೈ ಶ್ರೀರಾಮ ಕಥಾ ಜೈ ಜೈ ರಾಮ ಕಥಾ ಜೈ ಶ್ರೀರಾಮ ಕಥಾ. ಆಹಾ, ಎಂಥ ಅದ್ಭುತ! ಈ ರಾಮಾಯಣದ ಕಥಾಭಾಗವನ್ನು ನೋಡಿ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಎಲ್ಲವನ್ನು ಮೆಟ್ಟಿ ನಿಂತ ಶ್ರೀರಾಮಚಂದ್ರನ ರಾಜಧರ್ಮ ನಮ್ಮಂಥ ಚಕ್ರವರ್ತಿಗಳಿಗೆ ಸದಾ ಪ್ರೇರಕವಾದದ್ದು. ಹೇಳಿ ಗುರುದೇವ, ತಮ್ಮ ಮೂರನೇ ಬೇಡಿಕೆ ಏನು? ಕೊಳಲು. ಶ್ರೀಕೃಷ್ಣನೆಂಬ ದೈವೀ ಪುರುಷನ ಕೈಯಲ್ಲಿ ನರ್ತಿಸಿದ ಕೊಳಲು. ಕೊಳಲು ಹಾಗೆಂದರೇನು ಗುರುದೇವ? ಕೊಳಲು ಇದು ಬರಿಯ ಬಿದಿರಿನ ಕೋಲಲ್ಲ ಮಗು. ಶ್ರೀಕೃಷ್ಣನ ಕರದಲ್ಲಿ ಸೇರಿ ಆತನ ಉಸಿರಿನಿಂದ ನಾದಾಮೃತವನ್ನು ಉಣಿಸಿ ಎಲ್ಲರ ಮನಸೊರೆಗೊಂಡ ವೇಣು. ಭಾರತದಲ್ಲಿ ಸಾಮಾನ್ಯ ದನ ಕಾಯುವವನು ಈ ಕೊಳಲನ್ನು ನುಡಿಸಿ ಸಂಗೀತ ಸಾಮ್ರಾಜ್ಯವನ್ನು ಚಕ್ರವರ್ತಿಯಂತೆ ವಿಹರಿಸಬಲ್ಲ. ಒಣಗಿದ ಸೌದೆಯ ಸೀಳೊಂದು ಮಹಾಮಂತ್ರದಂಡವಾಗುವ ಬಗೆಯೇ ವಿಸ್ಮಯ. ನೀವದನ್ನು ಕಾಣಬೇಕೇ? ನೋಡಿ.
കൃഷ്ണ നിൻ ദ്വാരകയെവിടെ ദൂരം ഏറെ നടന്നു കുചേലൻ ഏറെ നടന്നു കുചേലൻ കൃഷ്ണ നിൻ ദ്വാരകയെവിടെ കാഴ്ച വെക്കാനി അവിൽ പൊതിയും കാലം കാത്തു സൂക്ഷിക്കുമീ ഓർമ്മകളും കാഴ്ച വെക്കാനി അവിൽ പൊതിയും കാലം കാത്തു സൂക്ഷിക്കുമീ ഓർമ്മകളും കീറക്കുടയും വടിയുമായി നിൻപൂരം തേടി വരും കുചേലൻ കീറക്കുടയും വടിയുമായി നിൻപൂരം തേടി വരും കുചേലൻ ദൂരം ഏറെ നടന്നു കുചേലൻ ഏറെ നടന്നു കുചേലൻ കൃഷ്ണ നിൻ ദ്വാരകയെവിടെ ദൂരം ഏറെ നടന്നു കുചേലൻ ഏറെ നടന്നു കുചേലൻ കൃഷ്ണ നിൻ ദ്വാരകയെവിടെ സോപാനഗാന തിരതഴുകും സ്വർണ താമര പോല സിംഹാസനത്തിൽ സോപാനഗാന തിരതഴുകും സ്വർണ താമര പോല സിംഹാസനത്തിൽ ചാരയിടത്ത് ശ്രീദേവിയുമായി വാഴും ശ്യാമളവർണ്ണനെ തേടി ചാരയിടത്ത് ശ്രീദേവിയുമായി വാഴും ശ്യാമളവർണ്ണനെ തേടി ദൂരം ഏറെ നടന്നു കുചേലൻ ഏറെ നടന്നു കുചേലൻ കൃഷ്ണ നിൻ ദ്വാരകയെവിടെ ദൂരം ഏറെ നടന്നു കുചേലൻ ഏറെ നടന്നു കുചേലൻ കൃഷ്ണ നിൻ ದ್ವಾರಕೆಯೆವಿಡೆ. ಆಹಾ, ಎಂಥ ನಾದಾಮೃತ ಕೇಳಿ ಮನ ಪುಳುಕಗೊಂಡಿತು. ಆ ಕೃಷ್ಣ ಸುಧಾಮರ ಗೆಳೆತನ ಇದ್ದರೆ ಇಂತಹ ಗೆಳೆಯನಿರಬೇಕು. ಮನ ಕಲುಕುವ ದೃಶ್ಯ. ಈ ನಾದದಲ್ಲಿ ಎಂಥ ಶಕ್ತಿ ಇದೆ. ಗುರುದೇವ, ಇನ್ನೇನನ್ನು ಭಾರತದಿಂದ ತರಲಿ? ಜಲ, ಗಂಗಾಜಲ. ಭಾರತದ ಮಣ್ಣಿನ ಕಣ ಕಣದ ಇತಿಹಾಸ ಬರೆದ ಗಂಗಾಜಲ. ನನಗಾಗಿ ನೀನು ತರುವ ಇನ್ನೊಂದು ಕಾಣಿಕೆ ಅಲೆಕ್ಸಾಂಡರ್. ಏನೆಂದಿರಿ? ಜಲವೇ? ಏನಿದು ಹಾಸ್ಯಾಸ್ಪದ?
ಸಹಸ್ರ ಸಹಸ್ರ ಮೈಲುಗಳನ್ನು ದಾಟಿ ಹೋಗಿ ನಿಮಗಾಗಿ ಮಡಕೆ ತುಂಬ ಜಲವನ್ನು ಹೊತ್ತು ತರಲೆ? ಅದರಲ್ಲಿ ಏನು ವಿಶೇಷವಿದೆ ಗುರುದೇವ? ಗಂಗಾಜಲ ಸಾಮಾನ್ಯವೆಂದು ಭಾವಿಸಬೇಡಿ. ಅದು ಭಗೀರಥನ ಅಪರಿಮಿತ ಪ್ರಯತ್ನದ ಫಲ. ಸನಾತನ ಆರ್ಯ ಸಂಸ್ಕೃತಿಯನ್ನು ಕಟ್ಟಿ ಬೆಳೆಸಿದ ಜೀವಜಲ. ಪುರುಷ ಪ್ರಯತ್ನಕ್ಕೆ ಒಂದು ಸೊಗಸಾದ ಉದಾಹರಣೆ ಈ ಗಂಗಾವತರಣ. ಇಳಿದು ಬಾ ತಾಯಿ, ಇಳಿದು ಬಾ, ಇಳಿದು ಬಾ ತಾಯಿ, ಇಳಿದು ಬಾ. ಹರನ ಜಡೆಯಿಂದ, ಹರಿಯ ಅಡಿಯಿಂದ, ಋಷಿಯ ತೊಡೆಯಿಂದ ನುಸುಳಿ ಬಾ. ದೇವ ದೇವರನ್ನು ತಣಿಸಿ ಬಾ, ದಿಗ್ದಿಗಂತದಲ್ಲಿ ಹಣಿಸಿ ಬಾ. ಚರಾಚರಗಳಿಗೆ ಉಣಿಸಿ ಬಾ. ನಿನಗೆ ಪೊಡ ಮಾಡುವೆ, ನಿನ್ನ ನುಡು ತೊಡುವೆ, ಏಕೆ ಎಡೆ ತಡೆವೆ, ಸುರಿದು ಬಾ. ಸ್ವರ್ಗ ತೊರೆದು ಬಾ, ಬಯಲ ಜರೆದು ಬಾ, ನೆಲದಿ ಹರಿದು ಬಾ. ಬಾರೆ ಬಾ ತಾಯಿ, ಇಳಿದು ಬಾ. ದಯೆಯಿರದ ದೀನ, ಹರೆಯಳಿದ ಹೀನ, ನೀರಿರದ ಮೀನ, ಕರೆ ಕರೆವ ಬಾ. ಕರು ಕಂಡ ಕರುಳೆ, ಮನ ಉಂಡ ಮರುಳೆ, ಉತ್ತಂಡ ಅರುಳೆ, ಸುಳಿ ಸುಳಿದು ಬಾ. ಶಿವ ಶುದ್ಧ ಕರುಣೆ, ಅತಿ ಕಿಂಚದರುಣೆ, ವಾತ್ಸಲ್ಯವರಣೆ, ಇಳಿ ಇಳಿದು ಬಾ. ಸುರಸ್ವಪ್ನವಿದ್ದ ಪ್ರತಿಬಿಂಬ ಬಿದ್ದ ಉದ್ಬುದ್ಧ ಶುದ್ಧ ನೀರೇ, ಎಚ್ಚೆತ್ತು ಎದ್ದ ಆಕಾಶದುದ್ದ ಧರೆಗಿಳಿಯಲಿದ್ದ ಧೀರೇ. ಸಿರಿವಾರಿಜಾತ ವರ ಪಾರಿಜಾತ ತಾರಾ ಕುಸುಮದಿಂದೇ. ಬೃಂದಾರ ವಂದ್ಯೆ ಮಂದಾರ ಗಂಧೆ, ನೀನೇ ತಾಗಿ ತಂದೆ. ರಸಪೂರ ಜನ್ಯೆ ನೀನಲ್ಲ ಅನ್ಯೆ, ಸಚ್ಚಿದಾನಂದ ಕನ್ಯೆ ಕನ್ಯೆ. ಇಳಿದು ಬಾ ತಾಯಿ, ಇಳಿದು ಬಾ. ಸಾರೆ ಕಂಡಾರೆ ತಡೆವರೇನೆ, ಅವತಾರವೆಂದೆ ಎಂದಾರೆ ತಾಯಿ ಈ ಅಧಪಾತವನ್ನೇ. ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ, ಬಂದಾರೆ ಬಾರೆ ಒಂದಾರೆ ಸಾರೆ ಕಂಡಾರೆ ತಡೆವರೇನೆ. ಅವತಾರವೆಂದೆ ಎಂದಾರೆ ತಾಯಿ ಈ ಅಧಪಾತವನ್ನೇ. ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ. ಧುಂ ಧುಂ ಎಂದಂತೆ
ಜೊತೆ ದುಡುಕಿ ಬಾ, ನಿನ್ನ ಕಂದನ್ನ ಹುಡುಕಿ ಬಾ, ಹುಡುಕಿ ಬಾ ತಾಯಿ ದುಡುಕಿ ಬಾ, ಹರಣ ಹೊಸತಾಗೆ ಹೊಳೆದು ಬಾ, ಬಾಳು ಬೆಳಕಾಗೆ ಬೆಳೆದು ಬಾ, ಶಂಭು ಶಿವಹರನ ಚಿತ್ತೆ ಬಾ, ದತ್ತ ನರಹರಿಗೆ ಮುತ್ತೆ ಬಾ, ಅಂಬಿಕಾತನಯನತ್ತೆ ಬಾ, ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ವಾ, ಭಗೀರಥನ ಪ್ರಯತ್ನಕ್ಕೆ ಒಲಿದು ಬಂದ ಗಂಗಾವತರಣವನ್ನು ಕಂಡೆ. ಈ ನಿಮ್ಮ ವಿಚಿತ್ರ ಬಯಕೆಗಳ ಹಿಂದಿನ ಕಥೆಯೋ ಅದ್ಭುತವಾಗಿದೆ. ಈಗ ಹೇಳಿ, ನಿಮ್ಮ 5ನೇ ಉಡುಗೊರೆ ಏನು? ಅದನ್ನು ತಿಳಿಯಲು ನನ್ನ ಮನಸ್ಸು ಕಾತುರಿಯುತ್ತಿದೆ ಗುರುದೇವ. ನೀನೀಗ ತರುವ 5ನೇ ಉಡುಗೊರೆ ಭಾರತದ ಅಂತಃಸತ್ವವನ್ನೇ ಎತ್ತಿ ಹಿಡಿಯಬಲ್ಲ ಅದ್ಭುತವಾದ ಗ್ರಂಥ. ಇಂದು ಭಾರತದ ಒಬ್ಬ ಸಾಮಾನ್ಯ ವ್ಯಕ್ತಿಯು ತನ್ನ ಬದುಕನ್ನು ಉತ್ತಮವಾಗಿ ಸಾಗಿಸುವ ಗುರಿಯುಳ್ಳವನಾಗಿದ್ದರೆ ಅದಕ್ಕೆ ಕಾರಣ ಭಗವದ್ಗೀತೆ. ಮನುಷ್ಯನ ಬದುಕಿನ ಮಹೋನ್ನತಿಯ ತಿರುಳೇ ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸಿದ ಗೀತಸಾರ. ವಿಶ್ವದ ಕಲ್ಯಾಣವು ಧರ್ಮ ಅಧರ್ಮ ಆದಿ ಅನಂತ ಸತ್ಯ ಅಸತ್ಯ ಕೇಶ ಕಳಂಕ ಸ್ವಾರ್ಥದ ಪರಮಾರ್ಥದ ಕಥೆ. ಶಕ್ತಿದು ಭಕ್ತಿದು ಜನ್ಮಗಳ ಮುಕ್ತಿದು ಜೀವನದ ಸಂಪೂರ್ಣ ಸಾರವಿದು. ಯುಗ ಯುಗದ ಕಣಕಣದಿ ಸೃಷ್ಟಿಯ ದರ್ಪಣದಿ ವೇದಗಳ ಪಾಠ ಪಾರವು. मैं राधा का गुमान हूँ, मैं मीरा का मान हूँ, मैं हर माँ की खिलखिलाती गोद में हूँ, मैं प्रेयसी के हास्य विनोद में हूँ. हाँ, मैं कृष्ण हूँ, मैं कृष्ण हूँ, मैं कृष्ण हूँ. मैं नारी के सत्कार में हूँ, संस्कृतियों के प्यार में हूँ. मैं परिवार का विश्वास हूँ तो समाज का विकास भी हूँ. मैं शांति के हर श्वास में हूँ. मैं बांसुरी की मधुर तान भी हूँ तो सुदर्शन चक्र की धार भी हूँ. मैं करुणा के हुंकार में हूँ, संस्कृति के हर प्रकार में हूँ. मैं अंत हूँ, प्रारंभ भी हूँ, नए युग का आरंभ भी हूँ. हाँ, मैं कृष्ण हूँ, मैं कृष्ण हूँ, मैं कृष्ण हूँ. प्रचंड बोल मस्तकों के झुंड बाजे चंद की घड़ी के तुम गुहार दो. प्रचंड बोल मस्तकों के झुंड बाजे चंद की घड़ी के तुम गुहार दो. मान मान शान या की जान गाओ दान बाजे धनुष के बाण पे उतार दो. प्रचंड बोल मस्तकों के झुंड आज जंग की घड़ी के तुम गुहार दो. मान मान शान या की जान गाओ दान आज धनुष के बाण पे उतार दो. आरंभ है प्रचंड.
किसी पे कोई वश नहीं, क्या जिंदगी है ठोकरों पे मार दो। मौत अंत है नहीं तो मौत से भी क्यों डरे, ये जाके आसमान में दहाड़ दो। प्रचंड बोले मस्तकों के झुंड, आज जंग की घड़ी की तुम हार दो। और मान शान या की जान का उड़ान वाले धनुष के बाण पे उतार दो। प्रचंड माधव, धर्म और अधर्म में क्या अंतर है? पार्थ, जब तक संसार में एक मनुष्य भी पीड़ित है तब तक वास्तव में किसी का भी सुख संपूर्ण नहीं है। यह जानने पर मनुष्य का मन करुणा से भर जाए उसे धर्म कहते हैं। जब किसी पर तमस गुण छाया होता है तो वह दूसरों के प्रति कठोर, निर्दयी और स्वार्थी हो जाता है। अपने माने हुए सुख के लिए दूसरों को दुख देता है। उसकी परमात्मा की ओर गति नहीं हो पाती। अर्थात अधर्म परमात्मा से दूर ले जाने वाले मार्ग का नाम है। आइए हम सब मिलकर समाज व अपने देश के हित के लिए एकजुट होकर कार्य करें और अपने धर्म व संस्कृति की रक्षा करें। यही भागवत गीता का सार है। यदा यदा हि धर्मस्य ग्लानिर्भवति भारत, अभ्युत्थानम् अधर्मस्य तदात्मानं सृजाम्यहम्, परित्राणाय साधूनां विनाशाय च दुष्कृताम्, धर्म संस्थापनार्थाय संभवामि युगे युगे। द्यावा पृथिव्योरिदमन्तरं हि व्याप्तं त्वयैकेन दिशश्च सर्वाः, दृष्ट्वाद्भुतं रूपमुग्रं तवेदं, लोकत्रयं प्रव्यथितं महात्मन्। मेरा मन भय से व्याकुल भी हो रहा है, अतः हे देव आप प्रसन्न हो। हे देवेश, हे जगन्निवास, आप अपने उस रूप को ही मुझे दिखाइए। कौन सा रूप? किरीटिनं गदिनं चक्रहस्तम्, इच्छामि त्वां द्रष्टुमहं तथैव। मा ते व्यथा मा च विमूढभावो, दृष्ट्वा रूपं घोरमीद्रिं ममेदम्। ಕಂಡಿರಾ ಚಕ್ರವರ್ತಿ, ನಮ್ಮ ಕರ್ಮದಲ್ಲಿ ಅಧಿಕಾರವಿದೆಯೇ ಹೊರತು ನಮ್ಮ ಫಲದಲ್ಲಿ ಇಲ್ಲ. ಈ ಒಂದು ಮಹತ್ತರ ವಾಕ್ಯವೇ ಭಾರತದ ಜನರ ಆತ್ಮೋನ್ನತಿಗೆ ದಾರಿದೀಪ. ಇದೆಂತಹ ತತ್ವಜ್ಞಾನ! ಅದೇ ನಮ್ಮಂತಹ ಲಕ್ಷ ಲಕ್ಷ ದಾರ್ಶನಿಕರು ಯುಗ ಯುಗಗಳ ಪರ್ಯಂತ ಹೇಳಬಹುದಾದ ತತ್ವವನ್ನು ಶ್ರೀಕೃಷ್ಣ ಗೀತೆಯಲ್ಲಿ ಅರ್ಜುನನಿಗೆ ಹೇಳಿದ. ಅಂತಹ ನಾಡಿನಿಂದ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಈ ಗ್ರೀಕ್ ಸಂಸ್ಥಾನಕ್ಕೆ ಕರೆತರಬಲ್ಲೆಯಾ? ಖಂಡಿತ ಗುರುದೇವ, ಇನ್ನು ನನ್ನನ್ನು ಆಶೀರ್ವದಿಸಿ. ನಿಮಗಿಷ್ಟವಾದ ಈ ಎಲ್ಲಾ ಉಡುಗೊರೆಯೊಂದಿಗೆ ಒಬ್ಬ ಮನುಷ್ಯನನ್ನು ಖಂಡಿತ ಕರೆತರುತ್ತೇನೆ. ಇನ್ನು ನನ್ನನ್ನು ಬೀಳ್ಕೊಡಿ ಗುರುದೇವ. ನಾನು ಒಬ್ಬ ತತ್ವಜ್ಞಾನಿಯಾಗಿ ಆಕ್ರಮಣದ ಯುದ್ಧವನ್ನು ಪ್ರೋತ್ಸಾಹಿಸಲಾರೆ. ಆದರೆ ಒಬ್ಬ ರಾಜಗುರುವಾಗಿ ನಾನು ನಿಮ್ಮನ್ನು ಆಶೀರ್ವದಿಸುವೆ. ಹೋಗಿ ಬನ್ನಿ ಅಲೆಕ್ಸಾಂಡರ್, ಹೋಗಿ ಬನ್ನಿ. ಸಾವಿರಾರು ಗ್ರೀಕ್ ಸಾಧನ ಪ್ರಾಚೀನ ರಾಷ್ಟ್ರದ ಮೇಲೆ ಯೋಧರೊಡನೆ ದಾಳಿ ಒಡ್ಡಿದ. ಕ್ರಿಸ್ತಶಕ ಪೂರ್ವ 327 ಮೇ ತಿಂಗಳ ಹಿಂದೂ ಕುಶ್ ಎಂಬ ತಳದ ಮೂಲಕ ಸಂಪತ್ತಿನಿಂದ ತುಂಬಿ ತುಳುಕುತ್ತಿರುವ ಭಾರತದ ಮೇಲೆ ದಾಳಿ ಮಾಡಿದ. ತಕ್ಷಶಿಲಾದ ಅಂಬಿಯ ಸಹಾಯ ಪಡೆದು ಪುರುಷ ಸಿಂಹನಾದ ಪುರೂರವನನ್ನು ಸೆರೆ ಹಿಡಿದ. ಪುರೂರವ ರಾಷ್ಟ್ರ ಪ್ರೇಮದ ಪ್ರತೀಕ.
ಸ್ವಾಭಿಮಾನದ ಸಂಕೇತ. ಇಂತಹ ಪುರೂರವನನ್ನು ಅಲೆಕ್ಸಾಂಡರ್ ನಿನ್ನನ್ನು ಹೇಗೆ ನೋಡಿಕೊಳ್ಳಲಿ ಎಂದು ಕುಚೇಷ್ಟೆಯಿಂದ ಪ್ರಶ್ನಿಸಿದಾಗ ವೀರತೆಯ ಸಾಕ್ಷಿ ರೂಪವಾದ ಪುರೂರವ ತಾನು ಸೆರೆಯಲ್ಲಿ ಇದ್ದರೂ ಕೊಂಚವೂ ನಲುಗದೆ ಹೆದರದೆ ಒಬ್ಬ ವೀರನಂತೆ ಸ್ನೇಹಿತನಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದಾಗ ಪುರೂರವನ ನಿರ್ಭೀತಿಯ ಸ್ಥಿತಿಯನ್ನು ಕಂಡು ಆಕರ್ಷಿತನಾದ ಅಲೆಕ್ಸಾಂಡರ್ ಪುರೂರವನ ರಾಜ್ಯವನ್ನು ಮಾತ್ರವಲ್ಲದೆ ತಾನು ಗೆದ್ದ ಇನ್ನಿತರ ರಾಜ್ಯಗಳನ್ನೂ ಬಿಟ್ಟುಕೊಟ್ಟು ತನ್ನ ಸ್ವದೇಶ ತೆರಳುವ ಮನಸ್ಸು ಮಾಡುತ್ತಾನೆ. ಆಗ ಆತನಿಗೆ ತಾನು ತೆಗೆದುಕೊಂಡ 5 ಉಡುಗೊರೆಗಳ ಜೊತೆಗೆ ಕೊನೆಯ ಉಡುಗೊರೆ ನೆನಪಾಗುತ್ತದೆ. ಒಬ್ಬ ಸಾಮಾನ್ಯ ಮನುಷ್ಯನನ್ನು ಹುಡುಕುತ್ತಾ ಭಾರತದ ಒಂದು ಸುಂದರ ಗ್ರಾಮಕ್ಕೆ ಬಂದಾಗ ಈ ಜನರು ಇಷ್ಟೊಂದು ಸುಖವಾಗಿರಲು ಕಾರಣವಾದುದಾದರೂ ಏನು? ಪರಧರ್ಮವೇ, ಮತವೇ, ವೇದವೇ, ಜೀವನದ ಪದ್ಧತಿಯೇ, ಕಾವ್ಯವೇ, ನೆಲವೇ, ಕೃಷ್ಣನ ಗೀತಾಮೃತವೇ? ಏನೇ ಇರಲಿ, ನನ್ನ ಸೈನ್ಯವು ಕೂಡ ತನ್ನ ಊರಿನ ನೆನಪು ಮಾಡುತ್ತದೆ.
ನಮ್ಮ ದೇಶವನ್ನು ಬಿಟ್ಟು 2-3 ವರ್ಷಗಳೇ ಕಳೆದವು. ನನಗೂ ಸ್ವದೇಶದ ನೆನಪು ಎಡಬಿಡದೆ ಕಾಡುತ್ತಿದೆ. ಭಾರತ ಬಿಟ್ಟು ಹೋಗಲು ಮನಸ್ಸಿಲ್ಲ, ಆದರೆ ಸ್ವದೇಶದ ನೆನಪು ಬಿಡಲು ಆಗುತ್ತಿಲ್ಲ. ನಾನು ನನ್ನ ದೇಶಕ್ಕೆ ಹೋಗಲೇಬೇಕು. ಹೋಗುವ ಮೊದಲು ನನ್ನ ಗುರುಗಳಾದ ಅರಿಸ್ಟಾಟಲರಿಗೆ ಭಾರತೀಯ ಒಬ್ಬನನ್ನು ಕರೆದೊಯ್ಯಬೇಕಾಗಿದೆ. ತಡ ಮಾಡಬಾರದು. ಅದೋ ಅಲ್ಲೊಬ್ಬರು ಬರುತ್ತಿದ್ದಾರೆ. ಇವರನ್ನು ಕೇಳಿದರೆ ಹೇಗೆ? ಬ್ರಾಹ್ಮಣರೇ, ನೀವು ನಮ್ಮೊಂದಿಗೆ ಗ್ರೀಕ್ ದೇಶಕ್ಕೆ ಬರುವಿರಾ? ಉಂಟೆ ಶಾಂತಂ ಪಾಪಂ. ಎಂಥ ಮಾತು! ಈ ನನ್ನ ಆರುಣೆಯನ್ನು ಬಿಟ್ಟು ಹೊರದೇಶಕ್ಕೆ ಬಂದು ಪರದೇಶಿಯಾಗುವುದೇ? ಇಲ್ಲಪ್ಪ, ನಾನು ಎಲ್ಲೂ ಬರಲಾರೆ. ಓ ಯೋಧನೆ, ನೀನು ನನ್ನೊಂದಿಗೆ ನನ್ನ ಗ್ರೀಕ್ ದೇಶಕ್ಕೆ ಬರುವೆಯಾ? ಕ್ಷಮಿಸು ದೊರೆಯೇ, ಈ ಭೂಮಿ ನನಗೆ ಉಣ್ಣಲು ಅನ್ನ, ಮಲಗಲು ಮನೆ, ಬಾಳಲು ನೆಲ ನೀಡಿದೆ. ಈ ಭೂಮಿಯ ರಕ್ಷಣೆ ನನ್ನಂತ ಯೋಧನ ಹೊಣೆ. ಇದನ್ನು ಬಿಟ್ಟು ನಾನೆಲ್ಲಿಗೂ ಬರಲಾರೆ, ಕ್ಷಮಿಸಿ. ಮಗು, ನಿನ್ನನ್ನು ನನ್ನ ಗ್ರೀಕ್ ನಾಡಿಗೆ ಕರೆದೊಯ್ದು ರಾಜಕುಮಾರಿಯನ್ನಾಗಿ ಮಾಡುತ್ತೇನೆ. ಬರುವೆಯಾ? ಜನನಿ ಜನ್ಮಭೂಮಿಶ್ಯ ಸ್ವರ್ಗಾದಪಿ ಗರೀಯಸಿ ತಸ್ಮಾನ್ ವಿದ್ವಾನ್ ಜನ್ಮಭುವನ್ ಮಾತರಂ ಪಾಲಯ ಸದಾ ಅಂತ ನೀವು ಕೇಳಿಲ್ಲವೇ? ಬರೀ ಗ್ರೀಕ್ ದೇಶವೇನು, ಸ್ವರ್ಗವೇ ಬಂದು ಕರೆದರು ನನ್ನ ದೇಶವನ್ನು ಬಿಟ್ಟು ನಾ ಎಲ್ಲಿಗೂ ಬರಲಾರೆ. ಪಪ್ಪರೆ ಭರತ ಕಂಡ. ನಿನ್ನ ನೆಲದಿಂದ ಒಬ್ಬ ಸಾಮಾನ್ಯ ಮನುಷ್ಯನನ್ನು ನನ್ನ ದೇಶಕ್ಕೆ ಒಯ್ದು ಆ ನನ್ನ ಗುರುಗಳ ಮುಂದೆ ನಿಲ್ಲಿಸುವಲ್ಲಿ ಸೋತೆನೆಂದು ಒಪ್ಪಿಕೊಂಡೆ. ಅತುಲ ಪರಾಕ್ರಮಿ ಗ್ರೀಕ್ ದೊರೆ ಸೋಲನ್ನು ಒಪ್ಪಿಕೊಳ್ಳಲೇಬೇಕಾಗಿದೆ. ಅಷ್ಟೇ ಅಲ್ಲ, ನಮ್ಮ ಸೈನಿಕರ ಬಲವೂ ಕುಂದಿದೆ. ಅವರಿಗೆ ತಮ್ಮ ನೆಲದ ನೆನಪು ಕಾಡುತ್ತಿದೆ. ನನಗೂ ನನ್ನ ಸ್ವದೇಶದ ನೆನಪು, ನನ್ನ ಗುರುಗಳ ನೆನಪು, ತಾಯ್ನಾಡಿನ ಮಣ್ಣಿನಲ್ಲಿ ತಲೆಯೂರಬೇಕೆನಿಸುತ್ತಿದೆ. ಅಯ್ಯೋ, ತಾಳಲಾರೆ. ಬೇಗ ಬನ್ನಿ. ಏನಾಯಿತು ಚಕ್ರವರ್ತಿ? ಏನಾಯಿತು ದೊರೆಯೇ? ಏನೋ ಸಂಕಟ. ಗಂಟಲಲ್ಲಿ ಉಸಿರು ಸಿಕ್ಕಿಕೊಂಡಿರುವಂತಹ ಅನುಭವ. ಮೈಯೆಲ್ಲ ಬಿಸಿಯಾದಂತೆ, ಕಣ್ಣು ಉರಿಯುತ್ತಿದ್ದಂತೆ, ಎದೆಯಲ್ಲಿ ಏನೋ ತಳಮಳ. ಇಲ್ಲ, ಈ ತರಹದ ಯಾತನೆ ನಾನೆಂದೂ ಅನುಭವಿಸಿಲ್ಲ. ಇದು ಖಂಡಿತವಾಗಿಯೂ ಮರಣದ ಯಾತನೆಯೇ ಸರಿ. ಹಾಗಾದರೆ ನಾನು ಈ ದೇಹವನ್ನು ಬಿಟ್ಟು ಹೋಗುತ್ತಿದ್ದೇನೆ. ನನ್ನ ಈ ಮೋಹದ ದೇಹ ನನ್ನೊಂದಿಗೆ ಬರಲಾರದು. ಸಾವು ನನ್ನಂತ ಚಕ್ರವರ್ತಿಯನ್ನೂ ಬಿಡುತ್ತಿಲ್ಲವೇ? ಓ ನನ್ನ ವೈದ್ಯ ಸಹೋದರರೇ, ಸರಿಯಾಗಿ ಕೇಳಿಸಿಕೊಳ್ಳಿ. ಈ ಭೂಮಿಯ ಮೇಲೆ ಯಾರೂ ಶಾಶ್ವತರಲ್ಲ. ಆದ್ದರಿಂದ ನನ್ನ ಸಾವಿನ ಕೊನೆಯ ಹಂತದಲ್ಲಿ ನಾನು ಹೇಳುವ ಈ 3 ಮಾತುಗಳನ್ನು ನೀವೇ ನಡೆಸಿಕೊಡಿ. ಮೊದಲನೆಯದಾಗಿ, ಜಗತ್ತನ್ನೇ ಆಳಬೇಕೆಂಬ ಆಸೆ ಹೊಂದಿದ ಈ ಅಲೆಕ್ಸಾಂಡರ್ ಇಂದು ಸಾವಿನ ಮುಂದೆ ನಿರುತ್ತರನಾಗಿ ನಿಂತಿದ್ದಾನೆ. ಅಷ್ಟೇ ಏಕೆ, ಜಗತ್ತಿನ ಯಾವ ವೈದ್ಯನೂ ಸಾವನ್ನು ಗೆದ್ದು ನಿಲ್ಲಲಾರ ಎಂಬುದಕ್ಕೆ ನಾನೇ ಸಾಕ್ಷಿ. ಅದಕ್ಕಾಗಿ ನನ್ನ ಶವಪೆಟ್ಟಿಗೆಯನ್ನು ಸ್ಮಶಾನದ ಗುಂಡಿಯವರೆಗೂ ನೀವೇ ಕರೆದೊಯ್ಯಬೇಕು, ತಿಳಿಯಿತೆ? ಕೊನೆಯದಾಗಿ, ಯಾವ ಆಸೆಗಾಗಿ ನಾನು ದೇಶ ವಿದೇಶದ ಮೇಲೆ ದಾಳಿ ಮಾಡಿ ಮಾರಣ ಹೋಮವನ್ನು ನಡೆಸಿದ್ದನೋ, ಮುತ್ತು ರತ್ನ ಚಿನ್ನಾಭರಣಗಳನ್ನು ದೋಚಿದೆನೋ, ಅವುಗಳು ಯಾವುವೂ ನನ್ನ ಮರಣದ ಜೊತೆಗೆ ಬರುತ್ತಿಲ್ಲ. ಆದ್ದರಿಂದ ಅವೆಲ್ಲವನ್ನು ನನ್ನ ಶವ ಹೋಗುವ ದಾರಿಯಲ್ಲೇ ಚೆಲ್ಲಿಬಿಡಿ. ಅಯ್ಯೋ, ತಾಳಲಾರೆ. ಈ ನನ್ನ ಬರಿಗೈಯನ್ನು ಶವಪೆಟ್ಟಿಗೆಯ ಹೊರಕ್ಕೆ ಚಾಚಿಕೊಂಡಿರಲಿ. ಏಕೆಂದರೆ ಈ ಬಲಿಷ್ಠ ಪರಾಕ್ರಮಿ ದೊರೆ ಹೋಗುವಾಗ ಏನನ್ನೂ ತೆಗೆದುಕೊಂಡು ಹೋಗುತ್ತಿಲ್ಲ. ಏನನ್ನೂ. ಓ ಗುರುದೇವ, ಇನ್ನು ನನಗೆ ಅಪ್ಪಣೆ ಕೊಡಿ. ನಾನು ಹೊರಟೆ. ನೋಡಿದ್ದಿರಲ್ಲ, ಭಾರತದ ಮೇಲೆ ಸಾವಿರಾರು ವರ್ಷಗಳಿಂದ ದಾಳಿ ನಡೆದರೂ ಇತರ ದೇಶಗಳ ಸಂಸ್ಕೃತಿಯಂತೆ ಭಾರತದ ಸಂಸ್ಕೃತಿ ನಶಿಸಿ ಹೋಗಿಲ್ಲ. ಪರಾಭವವನ್ನು ಎದುರಿಸಿದರೂ ಮತ್ತೆ ತನ್ನ ಸಂಸ್ಕೃತಿಯನ್ನು ಎತ್ತಿ ಹಿಡಿದು ಶಾಂತಿಯನ್ನು ಹರಡುತ್ತದೆ. ನೂರಾರು ಭಾಷೆ ನಡೆ ನುಡಿಗಳಿದ್ದರೂ, ಬೇರೆ ಮತ ಧರ್ಮಗಳಿದ್ದರೂ ಭಾರತ ಎಲ್ಲವನ್ನು ಏಕತೆಯಿಂದ ಕಂಡಿದೆ. ಅದೇ ಭಾರತದ ಮೂಲ ಮಂತ್ರ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ್, ಬೌದ್ಧ, ಸಿಖ್ ಹೀಗೆ ಎಲ್ಲರೂ ಸೇರಿ ಸಮಷ್ಟಿಯ ಒಳಿತಿಗಾಗಿ ಏಕೈಕ ಮನಸ್ಸಿನಿಂದ ಜನನೀ ಜನ್ಮಭೂಮಿ ಎಂಬ ಹಾಡಿನ ಮುಖಾಂತರ ಭಾರತಾಂಬೆಯನ್ನು ಪ್ರಾರ್ಥಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ನೀಡುತ್ತೇನೆ. ಜನನಿ ಜನ್ಮಭೂಮಿ, ಓ ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ, ಓ
ಗಳಿಗೆ ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ. ಜನ್ಮ ಜನ್ಮದ ಪುಣ್ಯದ ಫಲವು ಕರುಣೆಯ ತೋರಿದ ಒಲವಿನ ಬಲವು ಬಂದಿಹೆದರೆಗೆ ನಿನ್ನೊಡಲೊಳಗೆ ಕೋಟಿ ಕೋಟಿ ಜನ ಸೋದರರೆನಗೆ ಕೋಟಿ ಕೋಟಿ ಜನ ಸೋದರರೆನಗೆ ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ. ಮೇಲೆ ಹಿಮಾಚಲ ಕಾಲಡಿ ಕಡಲು ಬಂಗಾರದ ನಿಧಿ ತುಂಬಿದೆ ಒಡಲು ಶ್ರೀಗಂಧದ ಸೌಗಂಧವು ತುಂಬ ಏನೆಂಬೆನು ನೀ ಸ್ವರ್ಗದ ಬಿಂಬ. ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ. ಉಜ್ವಲ ಕಲೆ ಸಂಸ್ಕೃತಿಗಳ ನಾಡು ಕೆಚ್ಚೆದೆ ಕಲಿಗಳ ಸಾಹಸ ಬೀಡು ಶಂಕರ ಬಸವ ವಿವೇಕರ ನೆಲವು ಪಾವನವು ಸೌಭಾಗ್ಯದ ಫಲವು ಪಾವನವು ಸೌಭಾಗ್ಯದ ಫಲವು. ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ. ಸಾವಿರ ಜನ್ಮವು ಬಂದರೆ ಬರಲಿ ತಾಯೇ ನಿನ್ನಯ ಮಡಿಲೆನಗಿರಲಿ. ನಿನ್ನಲೆ ಜನನ ನಿನ್ನಲೆ ಮರಣ ಎನ್ನಯ ಜೀವನ ನಿನಗೆ ಶರಣ. ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ. ಭಾರತಿ ನಿನ್ನಯ ಅಡಿಗಳಿಗೆ ಕೊಡಮಡುವೆ ನಾಡಿಗಳಿಗೆ. ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ. ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ. ಜನ್ಮಭೂಮಿ ಜನ್ಮಭೂಮಿ ಜನ್ಮಭೂಮಿ. भारत माता की जय. भारत माता की जय. बोलो भारत माता की वंदे वंदे. बोलो भारत माता की. प्रभु श्री रामचंद्र की, पवन सुत हनुमान की.